ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ನಾನಿವತ್ತು ಸ್ಲ್ಯಾಂಟಿಂಗ್ ಆರ್ಚ್ನ ಶೋ ಮಾಡ್ತಾಯಿದ್ದೀನಿ ಟ್ಯುಟೋರಿಯಲ್ಲು. ಇದು ತುಂಬ ಈಸಿ, ಇದರಲ್ಲೇ ತುಂಬ ವೇರಿಯೇಷನ್ಸ್ ಕೂಡ ಮಾಡ್ಕೊಬೋದು. ಆಲ್ರೆಡಿ ತುಂಬ ಕೆಲವೊಂದು ವೇರಿಯೇಷನ್ಸ್ನ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ, ಇನ್ಸ್ಟಾಲ್ ಕೂಡ ಪೋಸ್ಟ್ ಮಾಡಿದ್ದೀನಿ. ಇದೊಂದು ವೇರಿಯೇಷನ್ ಈಸಿಯಾಗಿರೋದೆ ತೋರಿಸ್ತಿದ್ದೀನಿ. ಒಂದು ಸ್ಮಾಲ್ ಬೀಡ್ ಅಂದರೆ ಸ್ಯಾರಿ ಫುಲ್ ಗೋಲ್ಡ್ ಇರೋದ್ರಿಂದ ಪರ್ಲ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶನ ಮಾಡ್ತೀನಿ. ಈ ಥರ 2 ಚೈನ್ನ ಒಂದು ಮಾಡಿ ರಿಮೈನಿಂಗ್ 2 ಚೈನ್ನ ಒಂದು ಮಾಡ್ತೀವಿ. ದೆನ್ 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತೊಗೊಂಡು ಸ್ಲ್ಯಾಂಟಾಗಿ ಡಬಲ್ ಕ್ರೋಶ ಮಾಡಿರ್ತೀವಲ್ಲ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡ್ತೀವಿ. ರಿಮೈನಿಂಗ್ 2 ಚೈನ್ನ ಒಂದು ಮಾಡ್ತೀವಿ. ಸೇಮ್ ಇದೇ ಥರ ಟೋಟಲು 9 ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ದಾರ ತೊಗೊಂಡು ಸ್ಲ್ಯಾಂಟಿಂಗ್ ಡಬಲ್ ಕ್ರೋಶ ಮಾಡಿರ್ತೀವಲ್ಲ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ ಇದೇ ಥರ ಟೋಟಲ್ 12 ಡಬಲ್ ಕ್ರೋಶನ ಮಾಡಿ. ನೀವು ಇದರಲ್ಲಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಒಂದು ಕುಚ್ಚು ಸ್ಪೇಸ್ನ ಕೊಡ್ಬೋದು. ಆರೆಲ್ಸ್ ನಿಮಗೆ ಯಾವ ಥರ ನೀಡಿದೆ ಸ್ಪೇಸ್ ಅಂದರೆ ಕುಚ್ಚಿಗೆ ಸ್ಪೇಸ್ ಕೊಡದೇ ಇರೋ ಥರನೂ ಫುಲ್ ಸ್ಲ್ಯಾಂಟಿಂಗ್ ಆರ್ಚ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆರೆಲ್ಸ್ ಒಂದು 3 to 4 ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿ ಒಂದು ಕುಚ್ಚು ಸ್ಪೇಸ್ ಕೊಡ್ಬೋದು. ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸುತ್ತೆ ಅದು ನೋಡಿಕೊಂಡು ಕೊಡಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ಆ್ಯಕ್ಚುಲಿ ಕುಚ್ಚಿದ್ರೂ ಚೆನ್ನಾಗಿರುತ್ತೆ, ಕುಚ್ಚಿಲ್ಲ ಅಂದ್ರೂ ಚೆನ್ನಾಗೇ ಬರುತ್ತೆ. ಇದು ತುಂಬ ಈಸಿಯೆಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್. ನೀಡಲ್ ಮೇಲೆ ದಾರ ತೊಗೊಳ್ಳಿ, ಆ ಸ್ಲ್ಯಾಂಟಿಂಗ್ ಡಬಲ್ ಕ್ರೋಶ ಮಾಡಿರ್ತೀವಲ್ಲ, ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇಷ್ಟೇ, ತುಂಬ ಸಿಂಪಲ್ ಇದೆ, ಈಸಿಯಾಗಿ ಮಾಡ್ಬೋದು. ದೆನ್ ಸ್ಲ್ಯಾಂಟಿಂಗ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ 9 ಸ್ಲ್ಯಾಂಟಿಂಗ್ ಆರ್ಚ್ ಅಂದರೆ 9 ಡಬಲ್ ಕ್ರೋಶನ ಮಾಡಬೇಕು. ಆ ಸ್ಲ್ಯಾಂಟಿಂಗ್ ಡಬಲ್ ಕ್ರೋಶ ಒಳಗಡೆ 9 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಈ ಥರ ಅದನ್ನು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಒಂದು ಪರ್ಲ್ ಬೀಡನ್ನ ಆ್ಯಡ್ ಮಾಡ್ತೀವಿ. ಈ ಥರ ಒಂದು ಪರ್ಲ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊಬೇಕು. ಬೀಡನ್ನ ಆ್ಯಡ್ ಮಾಡಿ ಆಲ್ಮೋಸ್ಟ್ ಎಲ್ಲ ಡಿಸೈನ್ಗೂ ಬೀಡ್ ಆ್ಯಡ್ ಮಾಡಿದಾಗ ಅದಕ್ಕೆ ಬೀಡ್ ಲಾಕ್ ಮಾಡೋದು ಕಂಪಲ್ಸರಿ ಇರುತ್ತೆ. ದೆನ್ ನೀಡಲ್ ಮೇಲೆ ದಾರ ತೊಗೊಂಡು ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶನ ಮಾಡಿ ಈ ಥರ ಸ್ಯಾರಿಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ ರಿಮೈನಿಂಗ್ 2 ಚೈನ್ನ ಆನ್ ಮಾಡಿ ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶ ಕ್ರಿಯೇಟ್ ಆಗುತ್ತೆ. ಈಗ ಆ ಡಬಲ್ ಕ್ರೋಶ ಗ್ಯಾಪಲ್ಲಿ ಟೋಟಲ್ 9 ಡಬಲ್ ಕ್ರೋಶನ ಮಾಡಬೇಕು. ಸ್ಟಾರ್ಟಿಂಗಲ್ಲಿ 2 ಚೈನ್ನ ಹಾಕಿ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಅದೊಂದು ಬಿಟ್ಟರೆ ಇನ್ನೆಲ್ಲ ಸೇಮ್ ಡಬಲ್ ಕ್ರೋಶನೇ. ಆ ಗ್ಯಾಪಲ್ಲಿ ಟೋಟಲ್ 9 ಡಬಲ್ ಕ್ರೋಶನ ಮಾಡ್ತೀವಿ. ಒಂಬತ್ತು ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಅದನ್ನು ಈ ಥರ ಲಾಕ್ ಮಾಡಿ ಈ ಥರ ಸ್ಲ್ಯಾಂಟಿಂಗ್ ಆರ್ಚು ಫಾರ್ಮ್ ಆಗುತ್ತೆ. ದೆನ್ ಸೇಮ್ ಪರ್ಲ್ ಬೀಡನ್ನ ಆ್ಯಡ್ ಮಾಡಿ ಸ್ಲ್ಯಾಂಟಾಗಿ ಡಬಲ್ ಕ್ರೋಶ ಮಾಡಿ ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಿ ಆ ಸ್ಲ್ಯಾಂಟಿಂಗ್ ಆರ್ಚ್ ಗ್ಯಾಪಲ್ಲಿ ಟೋಟಲ್ 9 ಡಬಲ್ ಕ್ರೋಶನ ಮಾಡಿ ದೆನ್ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ
ದೆನ್ ಟ್ಯಾಸಲ್ಗೆ ಸ್ಪೇಸ್ ಬೇಕಂದರೆ ಸ್ಪೇಸ್ನ ಕೊಡಿ. ಇಷ್ಟೇ ಸಿಂಪಲ್ ಡಿಸೈನ್ ಇದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಫಾರ್ಮ್ ಆಗುತ್ತೆ. ಅದು ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.